ಎಲ್ಲರಿಗೂ ಇಕ್ರಾ ನ್ಯೂಸ್ 24x7ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ರಬಕವಿ-ಬನಹಟ್ಟಿ ತಾಲೂಕಿನ ಮಹಲಿಂಗಪುರ ಪಟ್ಟಣದ CHC ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ನಾಜಿಮಾ ಆ್ಯಂಡ್ ಟಿಮ್ ಸೇರಿ 110 ಹೆರಿಗೆ ಮಾಡಿಸಿಕೊಂಡು ಸೆಂಚುರಿ ಮಾಡಿದ್ದಾರೆ. ಇದರಲ್ಲಿ 70 ನಾರ್ಮಲ್ ಡೆಲಿವರಿ, 40 ಸಿಜೇರಿಯನ್ ಡೆಲಿವರಿ. ಖಾಸಗಿ ಆಸ್ಪತ್ರೆಗಿಂತ ನಾವೇನು ಕಮ್ಮಿ ಇಲ್ಲ ಎಂದು ತೋರಿಸಿದ್ದಾರೆ. ಆಶಾ ಕಾರ್ಯಕರ್ತರ ಡಾಕ್ಟರ್ ಮೇಡಮ್ ಆ್ಯಂಡ್ ಟಿಮ್ಗೆ ಧನ್ಯವಾದಗಳನ್ನು ಹೇಳಿದ್ದಾರೆ. ವೀಕ್ಷಕರೇ, ಈಗಿನ ದಿನಮಾನಗಳಲ್ಲಿ ಖಾಸಗಿ ಆಸ್ಪತ್ರೆಗಳು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ಕಟ್ಟಿಕೊಂಡು ಬಡವರೆಂದು ನೋಡದೆ ಇವರ ಆಸ್ಪತ್ರೆಗೆ ಹೆರಿಗೆಗೆ ಅಂತ ಬಂದಾಗ ಮನಬಂದ ಹಾಗೆ ಬಿಲ್ ಮಾಡುತ್ತಿದ್ದಾರೆ. ಸಣ್ಣ ಪುಟ್ಟ ನೆಗಡಿ, ಜ್ವರ, ತಲೆನೋವು ಎಂದು ಹೋದಾಗ ರಕ್ತ ಪರೀಕ್ಷೆ, ಮೂತ್ರ ಪರೀಕ್ಷೆ, ಆ ಪರೀಕ್ಷೆ, ಈ ಪರೀಕ್ಷೆ ಎಂದು ಬಿಲ್ಲಿನ ಸರಮಾಲೆಯೇ ಮಾಡುತ್ತಿದ್ದಾರೆ. ಬಡ ಜನರ ಗೋಳು ಅವರಿಗೆ ಕಾಣುವುದಿಲ್ಲ. ಅವರು ನೋಡುವುದು, ಕೇಳುವುದು ಬರೇ ಕಾಂಚಾನವನ್ನು ಮಾತ್ರ. ಇಂಥ ಒಂದು ಪರಿಸ್ಥಿತಿ ಇದ್ದಲ್ಲಿ ನಮ್ಮ ಮಹಲಿಂಗಪುರಿನ CHC ಸರ್ಕಾರಿ ಆಸ್ಪತ್ರೆಗೆ ಅತ್ಯುತ್ತಮವಾದ ಮಹಿಳಾ ಡಾಕ್ಟರ್ ನಾಜಿಮಾ ಅವರನ್ನು ನಮ್ಮ ಊರಿಗೆ ಹಾಕಿದಂತಹ DHO ಅವರಿಗೆ ನಮ್ಮ ವಾಹಿನಿ ಮತ್ತು ಮಹಲಿಂಗಪುರಿನ ಎಲ್ಲ ಜನರ ಮುಖಾಂತರ ಹೃತ್ಪೂರ್ವಕ ವಂದನೆಗಳು. ಮಹಲಿಂಗಪುರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳ್ಳೆಯ ವೈದ್ಯಕೀಯ ಸೌಲಭ್ಯವು ಸಿಗುತ್ತಿದೆ ಎಂದು ತಿಳಿದು ಜನಸಾಗರವೇ ಹರಿದು ಬರುತ್ತಿದೆ. ಸುತ್ತಮುತ್ತಲಿನ ಹಳ್ಳಿಯವರು, ಬೇರೆ ಬೇರೆ ತಾಲೂಕಿನವರು ಕೂಡ ಬರುತ್ತಿದ್ದಾರೆ. ಹೀಗಿರುವಾಗ ಬೆಡ್ಗಳ ಕೊರತೆ, ವೈದ್ಯರು ಮತ್ತು ಸಿಬ್ಬಂದಿಗಳ ಕೊರತೆಗಳು ಕಾಣುತ್ತಿವೆ. ಇದನ್ನು ಮೇಲಾಧಿಕಾರಿಗಳು ಗಮನದಲ್ಲಿಟ್ಟುಕೊಂಡು ಈ ಆಸ್ಪತ್ರೆಗೆ ಏನು ಕೊರತೆ ಇದೆ ಎಂಬುದನ್ನು ತಕ್ಷಣ ಅರಿತುಕೊಂಡು ಆದಷ್ಟು ಬೇಗ ಸರಿಪಡಿಸಬೇಕು. ಜನರು ಕೂಡ ಗರ್ಭಿಣಿ ಹೆಣ್ಣು ಮಕ್ಕಳನ್ನು ಡೆಲಿವರಿಗೆ ಅಂತ ಕರೆದುಕೊಂಡು ಬಂದಾಗ ಆಸ್ಪತ್ರೆಯಲ್ಲಿ ಕೆಲವು ಔಷಧಿಗಳು ಮತ್ತು ರಕ್ತವು ಇಲ್ಲದಿರುವಾಗ ವೈದ್ಯರು ಹೊರಗಿನಿಂದ ತರಲು ಬರೆದು ಕೊಟ್ಟಾಗ ತಕ್ಷಣ ತಾವುಗಳು ಕೂಡ ಸಹಕರಿಸಬೇಕು. ಖಾಸಗಿ ಆಸ್ಪತ್ರೆಯ ಸಂಗತಿ ನಿಮಗೆಲ್ಲ ತಿಳಿದೇ ಇದೆ. ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಸರ್ಕಾರಿ ಆಸ್ಪತ್ರೆಗೆ ಹೋಗುವ ರೋಗಿಗಳು ಕೂಡ ಸಹಕರಿಸಬೇಕು. ಒಳ್ಳೆಯ ಡಾಕ್ಟರ್ಗಳು ನಮ್ಮ ಊರಿನಲ್ಲಿ ತುಂಬ ದಿನಗಳ ಮಟ್ಟಿಗೆ ಉಳಿಯಬೇಕಾದರೆ ನಾವು ಸಹಕರಿಸಿದರೆ ಮಾತ್ರ ಅದು ಸಾಧ್ಯ. ಇದನ್ಯಾಕೆ ತರಬೇಕು, ಅದನ್ಯಾಕೆ ತರಬೇಕು ಅಂತ ಪ್ರಶ್ನೆ ಮಾಡಿದರೆ, ಅವರಿವರ ಹತ್ತಿರ ಹೇಳಿಸಿದರೆ ತಲೆನೋವಾದರೆ ಒಳ್ಳೆಯ ಡಾಕ್ಟರ್ಗಳು ಬೇರೆ ಕಡೆ ವರ್ಗಾವಣೆ ಆಗುತ್ತಾರೆ. ಖಾಸಗಿ ಆಸ್ಪತ್ರೆಗಳು ಲೂಟಿ ಮಾಡುತ್ತಿವೆ ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಜನಗಳೇ, ಅದರ ಸಲುವಾಗಿ ಸಹಕರಿಸಬೇಕು ಎಂದು ನಮ್ಮ ವಾಹಿನಿಯ ಮುಖಾಂತರ ವಿನಂತಿಸಿಕೊಳ್ಳುತ್ತೇವೆ. ಎಲ್ಲರಿಗೂ ಇಕ್ರಾ ನ್ಯೂಸ್ 24x7ಗೆ ಸ್ವಾಗತ. ಇವತ್ತು ನಾವು ರಬಕವಿ-ಬನಹಟ್ಟಿ ತಾಲೂಕಿನ ಮಹಲಿಂಗಪುರ CHC ಸರ್ಕಾರಿ ಆಸ್ಪತ್ರೆಯಲ್ಲಿ ಬಂದಿದ್ದೀವಿ. ಮೇಡಮ್ ಅವರು 110 ಡೆಲಿವರಿ ಮಾಡಿ ಅತ್ಯುತ್ತಮ ಕಾರ್ಯ ಮಾಡಿದ್ದಾರೆ ಅಂತ ಅದರ ಸಲುವಾಗಿ ಅವ್ರ ಬದ್ದೆಲ್ಲ ಸ್ವಲ್ಪ ಕಿರು ಪರಿಚಯ ಮಾಡ್ಕೊಳ್ಳೋಣ. ವೃತ್ತಿ ಮಾಡೋಕ್ಕೆ ಎಷ್ಟು ವರ್ಷ ಆದ್ರಿ? ನೀವು ಈ ಮುಂಚೆ ಎಲ್ಲಿದ್ರಿ? ನಿಮ್ಮ ಬಗ್ಗೆ ನನ್ನ ಹೆಸರು ಡಾಕ್ಟರ್ ನಾಜಿಮಾ. ಮಹಲಿಂಗಪುರ CHC ಜಾಯ್ನ್ ಆಗಿ 2 ವರ್ಷ ಆಯ್ತು. ಇದಕ್ಕಿಂತ ಮುಂಚೆ ನಾನು ಯಾದಗಿರಿ ಡಿಸ್ಟಿಕ್ ಸುರಪುರ ತಾಲೂಕು ಕಕ್ಕೇರ PHCನಾಗ ವರ್ಕ್ ಮಾಡಿದ್ದೆ. ಅದಾದಮೇಲೆ ಮತ್ತು PG ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಬಿಜಾಪುರದಿಂದ ಮುಗಿಸ್ಕೊಂಡು ಬರ್ತೀನಿ. PG ಆದಮೇಲೆ ಇನ್ ಸರ್ವಿಸ್ PG ಆದಮೇಲೆ ಆ್ಯಸ್ ಅ ಗೈನಕಾಲಜಿಸ್ಟ್ CHC ಮಹಲಿಂಗಪುರ ಜಾಯ್ನ್ ಆಗಿ 2 ವರ್ಷ ಆಯಿತು. ಈಗ ಮೇಡಮ್ ಈಗ 110 ಡೆಲಿವರಿ ಮಾಡ್ಕೊಂಡಿರ್ತಾರೆ, ಸಮಸ್ಯೆ ವ್ಯಕ್ತಪಡಿಸುತ್ತಾರೆ. ಅತಿ ಚಲೋದಾರೆ ಮೇಡಮ್ ಅವರು. ಯಾವುದೂ ಜಾತಿ ಭೇದ ಭಾವ ಮಾಡಲಾರ್ದ ಎಲ್ಲರನ್ನೂ ಚಲೋತ್ತಾಗಿ ನೋಡ್ಕೊಳತ್ತಾರ, ಕೇರ್ ಮಾಡತ್ತಾರ. ಒಂದು ಪ್ರೀತಿಸಿಂದ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ಮಹಲಿಂಗಪುರ ನಿಮಗೆ ಯಾವ ರೀತಿ ಹೆಂಗೆ ಅನಿಸೈತಿ? ಸ್ವಲ್ಪ ಮಹಲಿಂಗಪುರ ಊರ ಬಗ್ಗೆ, ಆಮೇಲೆ ಈ ಸ್ಟಾಫ್ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ? ನಾವು 3 ಡಿಸ್ಟ್ರಿಕ್ಟ್ ಕೆಲಸ ಮಾಡೀನಿ. ಯಾದಗಿರಿ ಡಿಸ್ಟ್ರಿಕ್ಟ್, ಬಿಜಾಪುರ ಡಿಸ್ಟ್ರಿಕ್ಟ್, ಬಾಗಲಕೋಟೆ ಡಿಸ್ಟ್ರಿಕ್ಟ್. ಈಗ ಎಲ್ಲ ಜನ ಒಂದೇ ಥರ ಅನ್ನಿಸ್ತಾ ಇದ್ದಾರೆ ನನಗೆ. ಗೌರ್ಮೆಂಟ್ ಬರೋದು ಎಲ್ಲ ಜನ ಆಲ್ಮೋಸ್ಟ್ ದೇ ಆರ್ ಸೇಮ್. ಅವರಿಗೆ ಒಂದೇ ಇರ್ತಿದ್ರೆ ಗೌರ್ಮೆಂಟ್ ಕಡೆಯಿಂದ ಅವರಿಗೆ ಎಲ್ಲ ಕೂಡ ಸರಿಯಾಗಿ ಟ್ರೀಟ್ಮೆಂಟ್ ಸಿಗಬೇಕು. ಅವರಿಗೆ ಪ್ರೈವೇಟ್ ಹೋಗಬಾರದು ಹಂಗೆ ಭಾವನೆ ಇಟ್ಕೊಂಡು ಅವ್ರು ಬರ್ತಾಯಿದ್ರ. ಅದೇ ಪ್ರಕಾರ ನಮ್ಮದು ಎಫರ್ಟ್ಸ್ ಹಾಕಿ ನಾವು ಅದೇ ಪ್ರಕಾರ ಟ್ರೀಟ್ಮೆಂಟ್ ಕೊಡೋದು ಪ್ರಯತ್ನ ಮಾಡ್ತಾಯಿದ್ದೀವಿ. ನಮಗೆಲ್ಲ ಎಫರ್ಟ್ಸ್ ಹಾಕಕತ್ತೀವಿ. ಮತ್ತು ಇಲ್ಲಿ ಜನ ಭಾಳ ಒಳ್ಳೆಯದಾರೆ. ದೇ ಆರ್ ವೆರಿ ಕೋಆಪ್ರೇಟಿವ್. ನಾವು ಹೇಳಿದ್ರು ಎಲ್ಲ ಪೂರ ಮಾಡ್ಕೋತಾರೆ. ಕೆಲವರು ಜಗ ಅದಾರಿ ಕೇಳ್ತಾರೆ, ಡಾಕ್ಟರ್ ಇದು ಯಾಕೆ ಅದು ಯಾಕೆ ಎಲ್ಲ ನಮಗೆ ಒಳ್ಳೆ
ನೆಗೆಟಿವ್ ಕ್ವಶನ್ಸ್ ಕೇಳ್ತಾರೆ ಅಂತ ನಾ ನೋಡಿಲ್ಲ ಇಲ್ಲಿ. ಭಾಳ ಲೈಕ್ ದೇ ಆರ್ ಅಂಡರ್ಸ್ಟ್ಯಾಂಡಿಂಗ್. ಮತ್ತು ನಮ್ಮ ಸ್ಟಾಫ್ ಬಗ್ಗೆ ಅಂದರೆ ಈಗ 110 ಡೆಲಿವರಿ ಆಗೋದು ನಿಮಗೆ ಅದು ನಮ್ಮ ಸ್ಟಾಫ್ದು ಕೆಲಸ ನಿಮ್ಮ ಮುಂದೆ ಐತ್ರಿ. ಅದು ಇದಕ್ಕಿಂತ ಹೆಚ್ಚು ಹೇಳೋಕ್ಕೆ ಏನೂ ಇಲ್ಲ. ನಾವು ನಮ್ಮದು ಎಲ್ಲ ಕೂಡ ಟೀಮ್ ವರ್ಕ್ ಐತಿ. ಟೀಮ್ ವರ್ಕ್ ಜೊತೆಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಇಟ್ ಈಸ್ ಓನ್ಲಿ ಬಿಕಾಸ್ ಎಲ್ಲ ನಮ್ಮ ಡಾಕ್ಟರ್ಸ್ ಇರಲಿ, ನಮಗೆಲ್ಲ ಮೇಲಿನಿಂದ ಪೂರ ಕೆಳಗಡೆ ಎಲ್ಲ ಇಡೀ CHC ಮಹಾಲಿಂಗಪುರ ಸ್ಟಾಫ್ ಎಲ್ಲರೂ ತಮ್ಮ ಪರವಾದಿಂದ ದೇ ಆರ್ ಪುಟ್ಟಿಂಗ್ ಆಲ್ ದೇರ್ ವೆಲ್ ಎಫರ್ಟ್ಸ್. ಅದಕ್ಕೆ ನಮ್ಗೆ ರಿಸಲ್ಟ್ ಬರ್ತದೆ. ಮಕ್ಕಳ ಡಾಕ್ಟರ್ ಅಂತ ವಜ್ರಮಟ್ಟಿ ಡಾಕ್ಟರ್ ಇದ್ದಾರೆ. ಅವರು ಲೋಕಲ್ದವರು ಆಗಿ ಅವರಿಗೆ ಮೇಡಮ್ ಅವರು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ, ಅವರಿಗೆ ಹೇಗೆ ಏನು ಅನಿಸ್ತಾ ಇದೆ ಅಂತ ಅವ್ರನ್ನ ಸ್ವಲ್ಪ ಕೇಳೋರಿಗೆ. ನಾನು ಡಾಕ್ಟರ್ ವಜ್ರಮಟ್ಟಿ ಅಂತ. ಡಾಕ್ಟರ್ ನಾಜಿಮಾ ಮೇಡಮ್ ಅವರ ಹಾರ್ಡ್ ವರ್ಕ್ನಿಂದ ನಾವು ದಾಖಲೆಯ 110 ಡೆಲಿವರಿ ರೀಚ್ ಆಗಲು ಸಾಧ್ಯವಾಗಿದೆ. ಅವರ ಹಾರ್ಡ್ ವರ್ಕ್ ಜೊತೆ CHC ಎಲ್ಲ ಸ್ಟಾಫ್ ನರ್ಸು, ಡಿ ಗ್ರೂಪು, ಲ್ಯಾಬ್ ಟೆಕ್ನಿಷಿಯನ್, ಫಾರ್ಮಾಸಿಸ್ಟ್ ಮತ್ತು ಆಡಳಿತ ವರ್ಗದವರು ಒಂದು ಸಹಕಾರದಿಂದ ದಾಖಲೆ 110 ಡೆಲಿವರಿ ಮಾಡಿಕೊಳ್ಳಲಾಗಿದೆ. ಅದೇ ರೀತಿ ಯಾವುದೇ ಏನೂ ಇಶ್ಯೂ ಆಗಿಲ್ಲ. ಒಂದು ಪೇಷಂಟ್ಗೂ ಒಂದು ಮಗುವಿಗೂ ಏನೂ ತೊಂದರೆ ಆಗಿಲ್ಲ. ಮತ್ತು ಮಗುವಿಗೆ ಏನಾದರೂ ತೊಂದರೆ ಆದರೆ ಅದನ್ನು ನಿಭಾಯಿಸಲು NBSU ಶಿಶು ಸ್ಥಿರೀಕರಣ ಘಟಕ ಇದೆ. ಅದರಲ್ಲಿ ಅನೇಕ ಮಕ್ಕಳನ್ನು ಇಟ್ಟು ಆರೈಕೆ ಮಾಡಲಾಗಿದೆ. ಹರ್ಷ ಅನಿಸ್ತಾ ಇದೆ ನಾವು ಇಷ್ಟೊಂದು ದಾಖಲೆಯ 110 ಡೆಲಿವರಿ ಮಾಡಿಕೊಂಡಿದ್ದಕ್ಕೆ. ಇದರ ಜೊತೆ ಆಶಾ ಕಾರ್ಯಕರ್ತರ ಮತ್ತು ಸಾರ್ವಜನಿಕರ ಸಹಕಾರವೂ ಇದೆ. ಎಲ್ಲರ ಸಹಕಾರದಿಂದ ನಾವು ಈ ಒಂದು ಮಟ್ಟ ತಲುಪಲು. ಬ್ಯೂರೋ ರಿಪೋರ್ಟ್, ಇಕ್ರಾ ನ್ಯೂಸ್, ಮಹಾಲಿಂಗಪುರ.